ಏಪ್ರಿಲ್ 1ನೇ ತಾರೀಕಿಂದ ಮದ್ಯ ಮತ್ತಷ್ಟು ಕಾಸ್ಟ್ಲಿ ಆಗ್ತಾ ಇದೆ. ಕಾರಣ ಇತ್ತೀಚೆಗೆ ಮಂಡಿಸಿದಂತಹ ಬಜೆಟ್ನಲ್ಲಿ ಅಬಕಾರಿ ಇಲಾಖೆಗೆ ಕೊಟ್ಟಿರುವಂಥ ಟಾರ್ಗೆಟನ್ನು ಸುಮಾರು 5,000 ಕೋಟಿ ಹೆಚ್ಚಳವನ್ನು ಮಾಡಿರುವಂಥದ್ದು. ಅದ್ರ ನೇರವಾದಂತಹ ಪರಿಣಾಮ ಗ್ರಾಹಕರಿಗೆ ತಟ್ಟುತ್ತೆ. ಯಾವ ರೀತಿಯಾಗಿ ಗ್ರಾಹಕರಿಗೆ ತಟ್ಟುತ್ತೆ, ಜೊತೆಗೆ ಅಬಕಾರಿ ಇಲಾಖೆಯಿಂದ ಈ ಒಂದು ತೀರ್ಮಾನ ಗ್ರಾಹಕರಿಗಾಗಿರ್ಬೋದು ಮತ್ತು ಮದ್ಯದ ಅಂಗಡಿ ಮಾಲೀಕರಿಗೆ ಯಾವ ರೀತಿಯಾದಂಥ ಒಂದು ಸಮಸ್ಯೆ ಆಗ್ತಿದೆ, ಇವೆಲ್ಲವನ್ನು ಕೂಡ ಮಾತನಾಡ್ಸೋಣ. ಸರ್, ಈಗ 1ನೇ ತಾರೀಕಿಂದ ಮದ್ಯದ ದರದಲ್ಲಿ ಸುಮಾರು 10% ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತಂದರೆ ಟಾರ್ಗೆಟು ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಸೊ ನಿಜವಾಗ್ಲೂ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ, ಕಾರಣ ಏನು ಅಂಥೇಳಿ? ಸರ್, ಈಗ ಆಲ್ರೆಡಿ ನನ್ನ ಹೆಸರು ಮಂಜೇಗೌಡ್ರು ಅಂತ. ಆಲ್ರೆಡಿ ಈಗ ಅಂದರೆ ಏನಾಗಿದೆ, ಈಗ 40,000 ಕೋಟಿನೇ ಜಾಸ್ತಿ ಆಗಿತ್ತು. ಇನ್ನೂ 5,000 ಕೋಟಿ ಅಂತಂದರೆ ಯಾವ್ದ್ರಲ್ಲಿ ತಗೋಬೇಕು? ಗ್ರಾಹಕರ ಮೇಲೆ ತಗೋಬೇಕಾಗ್ತದೆ. ಈ ಗ್ರಾಹಕರು ಈಗ ಆಲ್ರೆಡಿ ಏನು, ಈಗ ಲೋಕಲ್ ಬೆಲೆನೇ ಆಗಿರಲಿ, ಬೇರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಯಾಕೆಂದರೆ ಇನ್ನೂ ಜಾಸ್ತಿ ಇದನ್ನ ಲಿಕ್ಕರ್ನ ಬಗ್ಗೆ ಮಾಡ್ಕೊಂಡಿದ್ದಾರೆ. ಬೇರೆ ಸ್ಟೇಟ್ಗಳಲ್ಲೆಲ್ಲ ಕಡಿಮೆ ಇದೆ, ನಮ್ಮ ಸ್ಟೇಟಲ್ಲೆಲ್ಲ ಜಾಸ್ತಿ ಇವೆ. ಅದರಿಂದ ಈಗ ಏನಾಗಿದೆ, ಅಕ್ಕಪಕ್ಕದಲ್ಲೆಲ್ಲ CL ಸೇವನೆಗಳು ಜಾಸ್ತಿನೇ ಆಗ್ತಾವೆ. CL ಸೇವನೆಗಳದ ಅಕ್ಕಪಕ್ಕದಾಗೆ ಗ್ರಾಹಕರುಗಳಿಗೂ ತೊಂದರೆ, ಮತ್ತು ಮಾಲೀಕರಿಗೂ. ಈಗ ನಾನೇನಾಗಿದೆ, ಈಗ ಬಿಲ್ಡಿಂಗ್ ಬಾಡಿಗೆ ಮಿನಿಮಮ್ ನಮ್ಮದು ಒಂದು ವರ್ಷ ಜಾಸ್ತಿ ಆಗ್ತದೆ. ಕರೆಂಟ್ ಬಿಲ್ಲೂ ಸಹ ಜಾಸ್ತಿ ಆಗ್ತದೆ. ಹುಡುಗರು ಸಂಬಳನೂ ಜಾಸ್ತಿ ಆಗ್ತದೆ. ಎಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರ್ತವೆ. ಆದರೆ ನಮಗೆ ಪರ್ಸೆಂಟೇಜು ಇದುವರೆಗೂ ಸಹ ಪರ್ಸೆಂಟೇಜ್ ಇಲ್ಲ, ರೇಟ್ ಮಾತ್ರ ಜಾಸ್ತಿ ಮಾಡ್ತಾಯಿರ್ತಾರೆ. ಅದರಲ್ಲಿ ಏನಾಗಿತ್ತು, ಈ ಲಿಕ್ಕರಲ್ಲಿ ರೌಂಡ್ ಅಪ್ ಅಂತ ಒಂದು ಮಾಡಿದರು. ಈಗ ಏಕೆಂದರೆ ಸರ್ಕಾರ ಏನೇನು ಬೇಕು ಅವರ ಮಾಡ್ಕೊತಾನೆ ಅವರೇ. ಆದರೆ ಗ್ರಾಹಕರುಗಳಿಗೂ ತೊಂದರೆ ಆಗ್ತಾಯಿದ್ರೆ, ಈಗ ಅಂಗಡಿ ಮಾಡೋರಿಗೂ ಭಾಳ ತೊಂದರೆ ಆಗ್ತಾಯಿದೆ. ಏಕೆಂದರೆ ಈ ಪ್ರಾಬ್ಲಮ್ಮು ಮೊದಲು ಹಿಂದೆ ಏನು 20% ಇತ್ತು, ಈಗ ಅದನ್ನ ಮಾಡಿ 10%. ನಾವು ಮುಖ್ಯಮಂತ್ರಿನ ಕೇಳ್ತಾನೆ, ದಯಮಾಡಿ ಈಗ ಏಕೆಂದರೆ ಮಾಲೀಕರುಗಳಿಗೆ ಬಾಡಿಗೆ ಎಷ್ಟು ವರ್ಷದಿಂದ ಬಾಡಿಗೆಗಳು ಜಾಸ್ತಿ, ಕರೆಂಟ್ ಬಿಲ್ ಜಾಸ್ತಿ, ವಾಟ್ರ್ ಬಿಲ್ ಜಾಸ್ತಿ, ಹುಡುಗರು ಸಂಬಳ ಎನಿ ಒಂದು ಖರ್ಚುಗಳು ಬರ್ತವೆ. ದಯಮಾಡಿ ಈ ಗ್ರಾಹಕರುಗಳಿಗೂ ಸ್ವಲ್ಪ ಕಡಿಮೆ ಆಗಬೇಕು, ಮತ್ತು ಮಾಲೀಕರಿಗೂ ತೊಂದರೆ ಆಗಬಾರ್ದು. ಆ ರೀತಿನ ಮುಖ್ಯಮಂತ್ರಿ ಇದು ಮಾಡಿದರೆ ಒಂದು 10% ನಮಗೂ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸರ್, ಈಗ ಇನ್ನೊಂದೇನು ಅಂತಂದರೆ ಅಬಕಾರಿ ಇಲಾಖೆಯಿಂದ ಎಣ್ಣೆ ಮದ್ಯದ ಅಂಗಡಿ ಮಾಲೀಕರಿಗೆ ಇನ್ನೊಂದು ಪ್ರೆಷರ್ ಬರ್ತಾ ಇದೆ, ನೀವು ಹೆಚ್ಚು ಸೇಲ್ ಮಾಡಬೇಕು ಅನ್ನುವಂಥದ್ದು. ನಿಜವಾಗ್ಲೂ ಆ ಥರದ್ದು ಏನಾದ್ರು ಪ್ರೆಷರ್ ಇದೆಯಾ ಸರ್ ಅಂತ? ಸರ್, ಅದು ಆಗ್ತಾ ಇದೆ. ಈಗ ಏನಾಗುತ್ತೆ, ಟಾರ್ಗೆಟು ಅಂತ ಫಿಕ್ಸ್ ಮಾಡ್ತಾರೆ. ಎಲ್ಲಿಂದ ಸಹ ಕೊಡೋದು ನಾವು? ಈಗ ಜನ ಗ್ರಾಹಕರು ಕೊಡಿದ್ರೆ ನಾನು ಅಂಗಡಿ ಸಪ್ಲೈ ತಗೋಬೋದು. ಗ್ರಾಹಕರೇ ತಗೊಳ್ಳಲ್ಲ ಅಂದ್ರೆ ನಾನು ಇಟ್ಕೊಂಡು ನಾನು ಏನು ಮಾಡೋಣ? ಈ ತಿಂಗಳು ಇಟ್ಕೊಬಿಡ್ತೀನಿ, ಮುಂದೆ ತಿಂಗಳು ತಿರ್ಗಾ ಮತ್ತೆ ಸೇಲ್ಸು ತಿರ್ಗಾ ಹಾಕಿ ಅಂತಾರೆ. ಎಲ್ಲಿಂದ ಹಾಕಾಗ್ತಿದೆ? ಸರ್ಕಾರದಲ್ಲಿ ಈಗ ಏನೇ ಆಗೈತಿ, ಎಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ತೊಂದರೆ ಆದರೆ ಗ್ರಾಹಕರಿಗೂ ತೊಂದರೆ ಆಗುತ್ತೆ, ಮತ್ತು ನಮ್ಮ ಏನು ಲಿಕ್ಕರ್ ಮಾಲೀಕರುಗಳಿಗೆ ಭಾಳ ತೊಂದರೆ ಇದೆ. ಈಗ ಮಿನಿಮಮ್ 18-20 ವರ್ಷ ಆಗೈತೆ, 1% ಸಹ ಜಾಸ್ತಿ ಮಾಡಿಲ್ಲ. ಈ ಮಾನ್ಯ ಮುಖ್ಯಮಂತ್ರಿಗಳು, ಈ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿ ಇವತ್ತೇನು ಬಜೆಟ್ ಮಾಡಿದ್ರಲ್ಲ, ನಮಗೂ ಒಂದು 5% ದಯಮಾಡಿ ಒಂದು 10 ಕೇಳ್ತಾಯಿದ್ದೀವಿ, 5% ಮಾಡಿದರೆ ನಾವು ಭಾಳ ಉಳಿತೀವಿ ಅಂತ ನಮ್ಮ ಆಸೆ. ಸರ್, ಈಗ ನೀವು ಒಂದು ಮಾತು ಹೇಳಿದ್ರಿ, ಬೇರೆ ರಾಜ್ಯಗಳಲ್ಲಿ ಮದ್ಯದ ದರ ಕಡಿಮೆ ಇದೆ, ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ. ಸೊ ನಮ್ಮ ಸ್ಟೇಟಿಗೂ ಮತ್ತು ಅಕ್ಕಪಕ್ಕದ ಸ್ಟೇಟ್ಗಳಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ಸರ್, ಏನಾಗಿದೆ, ಈಗ ಒಂದು ಲೋಕಲ್ಲು ನಮ್ಮಲ್ಲಿ ಮೊದಲು ಏನಿತ್ತು, ಬೇರೆ ಈಗ ಆಂಧ್ರದಾಗಲಿ ತಮಿಳ್ನಾಡಲ್ಲಿ ನಮ್ಮ ಕಡೆಯಿಂದನೇ ಬಾರ್ಡ್ರಲ್ಲಿ ಸ್ಟಾಕ್ ಹೋಗ್ತಾಯಿತ್ತು. ಈಗ ಅವರೇ ಕಡಿಮೆ ಮಾಡಿದ್ದಾರೆ. ಆಂಧ್ರಲ್ಲಿ ಎಣ್ಣೆ ಇರಲಿಲ್ಲ, ಈಗ ಎಣ್ಣೆನೇ ಅವರು ಇದರ ರೇಟ್ನೇ ಕಡಿಮೆ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಎಲ್ಲಿ ಸ್ಟಾಕ್ ತೊಗೊಂಡೋಗ್ತಾರೆ? ಯಾರೂ ತೊಗೊಂಡೋಗಲ್ಲ ಸ್ಟಾಕು. ಆಗಲೇ ಒಂದೊಂದು ಲೋಕಲ್ಗೆ 5-10 ರೂಪಾಯಿ ಜಾಸ್ತಿ ಇದೆ ಈ ನಮಗೂ ಅವ್ರಿಗೂ. ಆಗ ಈಗ ಏನಾರು 5,000 ಕೋಟಿ ಎಕ್ಸ್ಟ್ರಾ ಕೊಡಬೇಕು ಅಂತಾರೆ, ಎಲ್ಲಿ ಗ್ರಾಹಕರ ಮೇಲೆ ಹಾಕ್ಬೇಕು? ಎಲ್ಲಿ ಹಾಕ್ತಾರೆ? ಹಾಕ್ಲೇಬೇಕು ಗ್ರಾಹಕರ ಮೇಲೆ. ಈಗ ಎಲ್ಲ ರೇಟ್ಗಳು ಜಾಸ್ತಿ ಆಯ್ತವೆ, ಎಲ್ಲಿಂದ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಎಲ್ಲಿ ಕಡಿಮೆ ಆಗುತ್ತೆ? ಸರ್, ಈ ವಾಸ್ತವ ಸ್ಥಿತಿಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಆಗಿದೆಯಾ ಅಂತ? ಸರ್, ಖಂಡಿತ ಮುಖ್ಯಮಂತ್ರಿಗೆ ನಾವು ಹೋಗಿ ನಾವು ಎಲ್ಲ ಹೇಳಿದ್ದೀವಿ, ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ. ದಯಮಾಡಿ ಮುಖ್ಯಮಂತ್ರಿ ಕೈ ಮುಗಿದು ಕೇಳ್ಕೊತೀವಿ. ಈಗ ನಾವು ಮಾಲೀಕರುಗಳಿಗೆ ಭಾಳ ಕಷ್ಟ ಆಗಿದೆ. ನಮಗೇನಾರ ಮಾಡಿ ಈ ಸತಿ ಎಲ್ಲ ಅಧಿಕಾರಿಗಳನ್ನ ಒಂದು ಚರ್ಚೆ ಕರೆದು ಇವ್ರಿಗೆ ಯಾವುದು ಏನಾಗುತ್ತೆ, ಯಾವುದು ರೀತಿಯಲ್ಲಿ ಏನಾಗುತ್ತೆ ಅಂತ ನೋಡಿ ಮುಖ್ಯಮಂತ್ರಿಗಳನ್ನ ನಮಗೊಂದು 5% ದಯಮಾಡಿ ಕೊಡಬೇಕು ಅಂತ. ಕಮಿಷನ್ 5% ಜಾಸ್ತಿ ಮಾಡಬೇಕು. ಹೌದೌದು, 5% ಕೊಡಬೇಕು ಅಂತ ನಾವು 10% ಕೇಳಿದ್ದೀವಿ. ಆದರೂ ಸರ್ಕಾರದಲ್ಲಿ ಯಾರಲ್ಲ ಅಂದ್ರೆ 5% ಕೊಡಲ್ಲ ಅಂದರೆ ಮಾಲೀಕರುಗಳಿಗೆ ಭಾಳ ಕಷ್ಟ ಆಗುತ್ತೆ. ಇದಿಷ್ಟು ಮಂಜೇಗೌಡರು ಹೇಳ್ತಾ ಇರುವಂತಹ ಮಾತು. ನೆರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಮದ್ಯದ ದರ ಹೆಚ್ಚಳ ಇದೆ. ಸೊ ಇದ್ರ ಜೊತೆಗೇ ಟಾರ್ಗೆಟನ್ನು ಜಾಸ್ತಿ ಮಾಡಿ ಮತ್ತೆ ಆ ಒಂದು ಹೊರೆಯನ್ನು ಗ್ರಾಹಕರಿಗೆ ವಿಧಿಸುವಂಥದ್ದು ಸರಿಯಲ್ಲ. ಸೊ ಸರ್ಕಾರದ ಕೈಯಲ್ಲಿ ಗ್ರಾಹಕರಿಗೆ ಹೊರೆ ಹಾಕಬೇಕಾ ಬೇಡವಾ ಅನ್ನುವಂಥ ಒಂದು ತೀರ್ಮಾನ ಇದೆ. ಸೊ ಆದಷ್ಟು ಬೇಗ ಸರ್ಕಾರ ಗ್ರಾಹಕರನ್ನು ಮನದಟ್ಟು ಮಾಡಿಕೊಂಡು ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಅದ್ರ ಜೊತೆಗೇ ಮದ್ಯದ ಅಂಗಡಿ ಮಾಲೀಕರು ಏನಿದ್ದಾರೆ ಅವರಿಗೂ ಕೂಡ ಆರ್ಥಿಕವಾದಂಥ ಹೊರೆ ಏನಾಗ್ತಿದೆ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡಬೇಕು. ಅತಿ ಶೀಘ್ರದಲ್ಲೇ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಕೊಡುವಂಥ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.